ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಅಮೆಝಾನ್ ಪ್ರೈಮ್ ಹಿಡಿದಿಲ್ಲ ಇಂಡಿಯನ್ ಪೊಲೀಸ್ ಫೋರ್ಸ್ ಸೀರೀಸ್ ರಿಲೀಸ್ ಆಗುತ್ತೆ. ಇದು 7 ಎಪಿಸೋಡ್. ಈಗ 7 ಎಪಿಸೋಡ್ ನೀವು ಕಂಪ್ಲೀಟ್ ಮಾಡ್ಬೇಕಾದ್ರೆ 4.5 ಗಂಟೆ ನೋಡ್ಬೇಕತ್ತದ. ಅವಾಗ ಇದು ಸೀರೀಸ್ ಏನದ ಅಂತ ನಿಮಗೆ ಅರ್ಥದ. ಫಿಲ್ಮ್ ಆ್ಯಕ್ಟರ್ ರೋಹಿತ್ ಶೆಟ್ಟಿ ಅವರ ಲಾಸ್ಟ್ ಮೂವಿ ಸರ್ಕಸ್. ಆ ಸರ್ಕಸ್ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡము. ಫಿಲ್ಮ್ನಲ್ಲಿ ಸಿದ್ಧಾರ್ಥ್ ಆನಂದ್, ವಿವೇಕ್ ಒಬ್ರೆ, ಶಿಲ್ಪಾ ಶೆಟ್ಟಿ ಅವರ ಈ ಸೀರೀಸಲ್ಲಿ ನಾನು ಎಷ್ಟೋ ದಿನೆಲ್ಲ ವೇಟ್ ಮಾಡ್ತಿದ್ದೆ. ಯಾಕೆ ವೇಟ್ ಮಾಡ್ಲತ್ತಿದ್ದಪ್ಪ ಅಂತಂದ್ರು, ರೋಹಿತ್ ಶೆಟ್ಟಿ ಯಾವ್ದನ್ನ ಫಿಲ್ಮ್ ಬಂತಂದ್ರೆ ಒಂದು ಆ್ಯಕ್ಷನ್, ಒಂದು ಕಾಮಿಡಿ ಇರ್ತಾವೆ ಫಿಲ್ಮ್ನಲ್ಲಿ. ಅದ್ರ ಸಲುವಾಗಿ ನಾವು ವೇಟ್ ಮಾಡ್ತಿದ್ದ. ಈಗ ನೆಕ್ಸ್ಟ್ ಮೂವಿ ಅವ್ರು ಬರೋರು ಕಾಪ್ ಇನ್ ಯೂಸ್ ಸೀರೀಸ್ಗಳು, ಮೂವೀಸ್ಗಳು ಬರೋವು. ಲಾಸ್ಟ್ ಮೂವಿ ಇಷ್ಟು ಕನ ಕಾಮಿಡಿ ಆ್ಯಕ್ಟರ್ ಇಟ್ಟಿದ ಮೇಲೂ ಸರ್ಕಸ್ ಮೂವಿ ಫ್ಲಾಪ್ ಆಯಿತು. ಯಾಕಂದ್ರೆ ಖರಾಬ್ ಡೈರೆಕ್ಷನ್ ಇತ್ತು. ಇದು 7 ಎಪಿಸೋಡ್ ಅವಲ್ಲ, 2 ಎಪಿಸೋಡ್ದಾಗ ನಾವು ಮುಟ್ಟ ಬೋರಿಂಗ್ ನಮ್ಮ ಅನಿಸ್ತದ. ಇಲ್ಲಿ ಆ್ಯಕ್ಟಿಂಗ್ ಅಂತ ಖರಾಬ್ ಅದ, ಆ್ಯಕ್ಷನ್ ಖರಾಬ್ ಅದ. ಇಲ್ಲಿ ಫಿಲ್ಮ್ನಲ್ಲಿ ಡೈಲಾಗ್ ಕೊಟ್ಟಾರಲ್ಲ ಶಿಲ್ಪಾ ಶೆಟ್ಟಿಗೆ, ಅದು ಇನ್ನೂ ಖರಾಬ್ ನಮಗೆ ಅನಿಸ್ತದೆ. ಸೀರೀಸ್ ನೋಡೋ ಮಟ್ಟಿಗೆ ಕ್ರೈಮ್ ಮೂವಿ, ಒಂದು ಸಸ್ಪೆನ್ಸ್, ಒಂದು ಥ್ರಿಲ್ ಎಲ್ಲೇನೋ ಇರಬೇಕಲ್ಲ, ಎಂಗೇಜಿಂಗ್ ಇರಬೇಕಲ್ಲ. ಇಲ್ಲಿ ಎಂಗೇಜಿಂಗ್ ಇರಲ್ಲ. ಒಂದು ಎಪಿಸೋಡ್ ಎಲ್ಲ ಮುಟ್ಟ ಬೋರಿಂಗ್ ಬೋರಿಂಗ್ ಅಪ್ಲಿ ನಮಗೆ ಅನಿಸ್ತದೆ. ಸೀರೀಸ್ ನೋಡ್ತೀವಲ್ಲ ಹೆಂಗೆ, ಬಟ್ ಎಂಗೇಜಿಂಗ್ ಇಲ್ಲಿ ಇಲ್ಲ. ಫಸ್ಟ್ ಮಾತಾಡ್ಬೇಕಂದ್ರೆ ಥೋಡೆ ಶಾರ್ಟ್ಗಳು ನನಗೆ ಸರಿಯಾಗಿ ಅನ್ಸೋ, ಥೋಡೆ ಶಾರ್ಟ್ ಇನ್ನೂ ಖರಾಬ್ ಅನ್ಸೋ ಸೀರೀಸ್ ಒಳಗೆ. ಫಸ್ಟ್ ಮಾತಾಡ್ಬೇಕಂದ್ರೆ ಕ್ಯಾಮ್ರಾ ವರ್ಕ್ ನಾವು ಮಾತಾಡ್ಬೇಕಂದ್ರೆ ಡ್ರೋನ್ ಶಾರ್ಟ್ ಗೊತ್ತು ಅಂದ್ರಲ್ಲ, ಈಗ ದಿಲ್ಲಿದಾಗ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಅದು ಬ್ರಿಡ್ಜ್ಗಳು ಹೋಗ್ತದೆ ಶಾರ್ಟ್, ಅದು ಸೀನ್ ನನಗೆ ಮುಟ್ಟ ಸರಿಯಾಗಿ ಅನ್ಸಿದೆ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಮತ್ತು ಇನ್ನೊಬ್ಬರಿಗೆ ಬೇರೆ ಲೆವೆಲ್ದಾಗ ತೋರಿಸಲ್ಲ ರೋಹಿತ್ ಶೆಟ್ಟಿ ಅವರು ವಿಲನ್ ಕ್ಯಾರೆಕ್ಟರ್ಗೆ. ಅದು ಮಾತಾಡ್ಬೇಕಂದ್ರೆ ಅವ್ರು ಏನದ ಹೈದರ್ ಅವ್ನು ಏನು ಒಂದು ಹುಡುಗಿಗೆ ಲವ್ ಮಾಡ್ಲತ್ತನ, ಅವ್ರ ಮನೆಗೆ ಇರ್ಲತ್ತನ, ಅದೊಂದು ಸ್ಟೋರಿ ಬೇರೆನೇ ಅದ. ಅದು ಜಾಸ್ತಿ ಫೋಕಸ್ ಹಾಕೊಳ್ಲತ್ತಾರ. ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಸಿದ್ಧಾರ್ಥ್ ಆನಂದ್ ಆ್ಯಕ್ಟಿಂಗ್ ಥೋಡೆ ಪ್ಲೇಸ್ನಾಗ ಮುಟ್ಟ ಸರಿಯಾಗಿ ಅನ್ಸದ, ಇನ್ನೊಂದು ಪ್ಲೇಸ್ನಾಗ ಮುಟ್ಟ ಖರಾಬ್ ಅವ್ರ ಆ್ಯಕ್ಟಿಂಗ್ ನನಗೆ ಅನ್ಸದ. ಮತ್ತು ಇಲ್ಲಿ ಡೈಲಾಗ್ ಕೊಟ್ಟರಲ್ಲ, ಅದು ನಮಗೆ ಎಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ. ಇದು ಇಂಡಿಯನ್ ಪೊಲೀಸೇ ಮಾತಾಡತ್ತನಪ್ಪ ಅಂತ ನಮಗೆ ಅನ್ಸಲ್ಲ ಇಲ್ಲಿ ನೋಡೋ ಮಟ್ಟಿಗೆ ಸೀರೀಸ್. ನಾವು ಸ್ಪೆಷಲ್ ನೀನು ಮಾತಾಡ್ಬೇಕಂದ್ರೆ ಶಿಲ್ಪಾ ಶೆಟ್ಟಿ ಆ್ಯಕ್ಟಿಂಗ್, ಅವ್ರು ಯಾವಾಗ ಸ್ಕ್ರೀನ್ದಾಗ ಬರ್ತಾರಲ್ಲ ಅವಾಗ ನಮಗೆ ಬೋರ್ ಅನಿಸ್ತದೆ. ಯಾಕಂದ್ರೆ ಸ್ಮೈಲ್ನ ಕೊಡ್ತಾರಲ್ಲ, ನಮಗೆ ಫೇಕ್ ಅಪ್ಲೈ ಸ್ಮೈಲ್ ನಮಗೆ ಅನಿಸ್ತದೆ ಅವ್ರ ಮುಖ ನೋಡಿಗಿಸಿ. ಸೆಕೆಂಡ್, ಅವ್ರಿಗೆ ಥೋಡೆ ಡೈಲಾಗ್ ಕೊಟ್ಟರ, ವಿವೇಕ್ ಒಬ್ಬರೇ ಆ್ಯಂಡ್ ಶಿಲ್ಪಾ ಶೆಟ್ಟಿಗೆ ಥೋಡೆ ಡೈಲಾಗ್ ಕೊಟ್ಟರಲ್ಲ, ಅದು ನನಗೆ ಎಲ್ಲಿ ಮ್ಯಾಚ್ ನನಗೆ ಅನ್ಸಲ್ಲ ಸೀರೀಸ್ ನೋಡೋ ಮಟ್ಟಿಗೆ. ಯಾಕಂದ್ರೆ ಆಕಿ ಶಿಲ್ಪಾ ಶೆಟ್ಟಿ ಏನು ಅಂತಾರ, ಮತ್ತೆ ಇಲ್ಲಿ ವಿವೇಕ್ ಒಬ್ಬರೇ ಏನು ಅಂತಾರ, ಅವ್ರ ನಡ್ಬರ್ಕ್ ಏನೋ ಮಾತು ಹೇಳಿದ್ರೆ ಅದು ಬಿಲ್ಕುಲ್ ನನಗೆ ಅರ್ಥ ಆಗಲಿಲ್ಲ. ಮತ್ತು ಇಲ್ಲಿ ಸಿದ್ಧಾರ್ಥ ಆ್ಯಕ್ಟಿಂಗ್ ಅದಲ್ಲ, ಸ್ವಲ್ಪ ಪ್ಲೇಸ್ನ ಮುಟ್ಟ ಸರಿಯಾಗಿ ಅನಿಸ್ತದ. ಥೋಡೆ ಆ್ಯಕ್ಷನ್ ಮೂಮೆಂಟ್ ಸೀರೀಸ್ ಒಳಗೆ ಹಾಕಿರಲ್ಲ, ಸ್ವಲ್ಪ ಸೀರೀಸ್ ಆ್ಯಕ್ಷನ್ ಮೂಮೆಂಟ್ ಸೀರೀಸ್ ಒಳಗೆ ಹಾಕಿರಲ್ಲ, ಅದು ನನಗೆ ಸರಿಯಾಗಿ ಅನ್ಸದ. ಮತ್ತು ಈಗ ದಿಲ್ಲಿದ ಬಾಂಬ್ ಬ್ಲಾಸ್ಟ್ ಆದಮೇಲೆ 4 ಪ್ಲೇಸ್ದಾಗ ಆದಮೇಲೆ ಅವ್ನಿಗೆ ಇಡ್ಲಿಕ್ಕೆ ಹೋಗ್ತಾರೆ. ಗೋವಾ ಹೋಗ್ತಾನ. ಈಗ ಗೋವಾ ಆದಮೇಲೆ ಅಲ್ಲಿ ಥೋಡೆ ಆ್ಯಕ್ಷನ್ ಮೂಮೆಂಟ್ ಅಲ್ಲಿನೂ ಅಟ್ಯಾಕ್ ಆಗ್ತದೆ. ಮತ್ತು ಜೈಪುರ್ ಹೋಗ್ತದ. ಹಾಗೆ ಪ್ರತಿಯೊಂದು ಸ್ಟೇಟ್ ಬೇಕಾದ್ರೆ ಥೋಡೆ ಪ್ಲೇಸ್ನಾಗ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ಯಾರ. ಬಟ್ ಆ್ಯಕ್ಷನ್ ಲೆವೆಲ್ದಾಗೂ ಈಗ ನಾವು ಮಾತಾಡ್ಬೇಕಂದ್ರು ಜೈಪುರದಾಗ ಒಂದು ಪ್ಲೇಸ್ನಾಗ ಅಂದರು ಇಂಡಿಯನ್ ಪೊಲೀಸ್ ಅಲ್ಲಿ ಹೋಗ್ತದ. ಅಲ್ಲಿ ರೂಮ್ನಾಗ ಆತಂಕವಾದಿ ಅಂತ ಕೆಲಸ ಮಂದಿಗೆ ಗೊತ್ತಾಗ್ಯದ. ಈಗ ಪೊಲೀಸರು ಏನು ಮಾಡಬೇಕಲ್ಲ, ಅವ್ರ ಸೇಫ್ಟಿ ಸಲಕ್ಕೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಬೇಕಲ್ಲ. ಅವ್ರು ಹೆಂಗನ ಜಾಕೆಟ್ ಹೊರಗೆ ತಿಂತಾರಲ್ಲ, ಗನ್ ಎಲ್ಲ ತೊಗೊಂಡು ಹೊರಗೆ ಬರ್ತಾರಲ್ಲ, ಒಂದು ಏನೋ ಜಾಕೆಟ್ ಹಾಕಿರ್ತಾರೆ ಅಷ್ಟೇ, ಅದು ಸೇಫ್ಟಿನೇ ಇರಲ್ಲ. ಒಂದು ಬುಲೆಟ್ ಹೊಡೆದ್ರೆ ವಿವೇಕ್ ಒಬ್ಬರೇ ಅಲ್ಲಿ ಫಿನಿಶ್ ಅಂತ ಆ ಥರ ಪ್ರೆಸೆಂಟೇಷನ್, ಅದು ನನಗೆ ಬಿಲ್ಕುಲ್ ಅರ್ಥ ಆಗಲಿಲ್ಲ. ಅದು ಜಾಕೆಟ್ ಎದ್ರ ಸಲಕ್ಕೆ ಹಾಕಂದ್ರೆ, ಯಾಕಂದ್ರೆ ಇಂಡಿಯನ್ ಪೊಲೀಸ್ ಇದ್ಮೇಲೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಬೇಕಲ್ಲ, ಇದು ಇಲ್ಲ. ಅದು ಏನೋ ಜಾಕೆಟ್ ತೋರಿಸ್ಯಾರ, ಆದರೂ ಕಲರ್ ಅಪ್ಲೈ ಜಾಕೆಟ್ ಅಪ್ಲೈ ತೋರಿಸ್ಯಾರ, ಅದು ಚಮಕಿ ಅಪ್ಲೈ ನನಗೆ ಜಾಕೆಟ್ ಕಾಣಿತದ. ಅದು ಬಿಲ್ಕುಲ್ ನನಗೆ ಅರ್ಥನೇ ಆಗಲಿಲ್ಲ. ಥೋಡೆ ಶಾರ್ಟ್ ನನಗೆ ಇಷ್ಟ ಆಗ್ಯಾವ. ಸ್ಪೆಷಲಿ ನಾವು ಮಾತಾಡ್ಬೇಕಂದ್ರೆ ಒಂದು ಕಡೆಗೆ ಜಾಸ್ತಿ ಫೋಕಸ್ ವಿಲನ್ಗೆ ಲವ್ ಸ್ಟೋರಿ ಅಪ್ಲೈ ಪ್ರೆಸೆಂಟೇಷನ್ ಕೊಟ್ಟಾರ. ಅವನಿಗೆ ಏನು ಪ್ರಾಬ್ಲಮ್ ಆಗ್ಯದ ಅವಾಗಿನ ಟೈಮ್ನಾಗ ಆ ಥರ ಪ್ರೆಸೆಂಟೇಷನ್ ಕೊಟ್ಟಾರ. ಮತ್ತು ಇಲ್ಲಿ ಏನೇನು ಪ್ರಾಬ್ಲಮ್ ಆಗ್ಯದ, ಇವ್ರು ಹೆಂಗೆ ಹುಡುಕ್ಯಾಡ್ತಾರ, ಈ ಸೀರೀಸ್ ಹಾಗೆ ಬೋರಿಂಗ್ ಮುಂದಕ್ಕೆ ಹೋಗ್ತಿರ್ತದ. ಥೋಡೆ ಪ್ಲೇಸ್ನ ನನಗೆ ಆ್ಯಕ್ಷನ್ ಕ್ಯಾಮ್ರಾ ವರ್ಕಲ್ಲಿ ಆ್ಯಕ್ಷನ್ ಮೂಮೆಂಟ್ ಹೆಂಗೆ ನೀಡ್ತೀವಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಅದೇ ಥರ BGM ಚಲೋ ಕೊಡಬೇಕಿತ್ತು. ಬಟ್ BGM ಎಲ್ಲಿ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ನಾವು ಸೀರೀಸ್ ಒಳಗೆ ಹೆಂಗೆ ಎಪಿಸೋಡ್ ಮುಗಿತಲ್ಲ, ಅದಷ್ಟೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಪ್ರೆಸೆಂಟೇಷನ್ ಕೊಟ್ಟರೆ, ಮತ್ತೆ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಪ್ರತಿಯೊಬ್ಬರದ್ದು ಇಲ್ಲಿ ಹೇಳಕ್ಕೆ ಕೋಶಿಶ್ ಮಾಡಿದ, ಅವ್ರ ಫ್ಯಾಮಿಲಿ ಸ್ಟೋರಿ ಏನದ, ಅವ್ರು ಎಷ್ಟು ಪ್ರಾಬ್ಲಮ್ದಾಗಾರ, ಅದು ಸ್ವಲ್ಪ ಪಾಯಿಂಟ್ ನಮಗೆ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ಯಾರ. ಬಟ್ ಮತ್ತೆ ಇಲ್ಲಿ ಸಡನ್ಲಿ ಶಿಲ್ಪಾ ಶೆಟ್ಟಿ ಅವ್ರು ಕಾಣಲ್ಲ. ಅದೊಂದು ಹೆಂಗೆ ಹೋದ್ರು ಹೆಂಗೆ ಬಂದ್ರು ಅದು ಏನು ಹೇಳಕ್ಕೆ ಕೋಶಿಶ್ ಮಾಡ್ಯಾರ. ಬಟ್ ಖತಮ್ ಫಿನಿಶ್. ಅದೊಂದು ಪ್ರೆಸೆಂಟೇಷನ್ ಅವ್ರಿಗೆ ನನಗೆ ಮುಟ್ಟ ಖರಾಬ್ ಅನಿಸಿತ್ತು. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಲಾಸ್ಟ್ ಮೂಮೆಂಟ್ದಾಗ ಅವ್ರು ಬರ್ತಾರೆ, ಶರತ್ ಕಿಲ್ಕರ್. ಅವ್ರ ಆ್ಯಕ್ಟಿಂಗ್ ನನಗೆ ಸೀರೀಸ್ ಒಳಗೆ ಸ್ವಲ್ಪ ಬೆಟರ್ ನನಗೆ ಅನಿಸ್ತು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಪ್ಲೇಸ್ನಾಗ ಅವ್ರ ಆ್ಯಕ್ಟಿಂಗ್ ಅದಲ್ಲ, ಅವ್ರ ಡೈಲಾಗ್ ಎಲ್ಲಿ ಕೊಟ್ಟಾರಲ್ಲ, ಅದು ನನಗೆ ಸರಿಯಾಗಿ ಅನಿಸಿತ್ತು. ಅವ್ರ ಆ್ಯಕ್ಟಿಂಗ್ ನನಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲಿಲ್ಲ. ಇಲ್ಲಿ ನಾನು ಮಾತಾಡ್ಬೇಕಂದ್ರೆ ವಿವೇಕ್ ಒಬ್ಬರಿಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಸೀರೀಸ್ ಒಳಗೆ. ಬಟ್ ಅವ್ರು ಎಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ನಮಗೆ ಸರಿಯಾಗಿ ಅನಿಸ್ತದ. ಬಟ್ ಅಷ್ಟೇ ಶಿಲ್ಪಾ ಶೆಟ್ಟಿ ಎಲ್ಲಿ ಬರ್ತಾರಲ್ಲ ಅಲ್ಲಿ ಖರಾಬ್ ನನಗೆ ಅನಿಸ್ತದ ಸೀರೀಸ್ ನೋಡೋ ಮಟ್ಟಿಗೆ. ಬಟ್ ಸಿದ್ಧಾರ್ಥ್ ಆನಂದ್ ಆ್ಯಕ್ಟಿಂಗ್ ಥೋಡೆ ಪ್ಲೇಸ್ನಾಗ ಸರಿಯಾಗದ, ಥೋಡೆ ಪ್ಲೇಸ್ನಾಗ ಖರಾಬ್ ನನಗೆ ಅವ್ರದ್ದು ಆ್ಯಕ್ಟಿಂಗ್ ಅನಿಸಿದೆ. ಯಾಕಂದ್ರೆ ಏನು ಮೇಕಪ್ ಮಾಡ್ಯಾರ ಪ್ರತಿಯೊಬ್ಬರಿಗೆ ಆ್ಯಕ್ಟ್ ಆಗಲಿ, ಶಿಲ್ಪಾ ಶೆಟ್ಟಿ ಆಗಲಿ, ವಿವೇಕ್ ಒಬ್ಬರೇ ಆಗಲಿ, ಸಿದ್ಧಾರ್ಥ್ ಆನಂದ್ಗೆ ಆಗಲಿ, ಅವ್ರು ಅಷ್ಟು ಮೇಕಪ್ ಮಾಡ್ಯಾರ, ಸ್ವಲ್ಪ ನನಗೆ ಸರಿಯಾಗಿ ಅನಿಸಲ್ಲ.
ಆಗಿತ್ತು ಸೀರೀಸ್ ನೋಡೋ ಮಟ್ಟಿಗೆ. ಬಾಕಿ ಆ್ಯಕ್ಷನ್ ಲೆವೆಲ್ ಅಂತಕ ಸರಿಯಾಗವ, ಯಾಕಂದ್ರೆ ರೋಹಿತ್ ಶೆಟ್ಟಿ ಫಿಲ್ಮ್ ಇದ್ಮೇಲೂ ಆ್ಯಕ್ಷನ್ ಅಂತಕ ನೆಕ್ಸ್ಟ್ ಲೆವೆಲ್ ಇರ್ತಾವೆ. ಗೋಲ್ಮಾಲ್ ಅಲ್ಲಿ, ಗೋಲ್ಮಾಲ್ ರಿಟರ್ನ್ ಅಲ್ಲಿ, ಗೋಲ್ಮಾಲ್ 3 ಅಲ್ಲಿ, ಮತ್ತು ನಾವು ಮಾತಾಡ್ಬೇಕು ನಾವು ಲಾಸ್ಟ್ ಸರ್ಕಸ್ ಮೂವಿ, ಚೆನ್ನೈ ಎಕ್ಸ್‌ಪ್ರೆಸ್ ಅಲ್ಲಿ, ಇವೆಲ್ಲ ಮೂವೀಸ್ಗಳು ಸರಿಯಾಗಿ ಮಾಡ್ಯಾರ. ಬಟ್ ಈ ಸೀರೀಸ್ ಸಲುವಾಗಿ ನಾ ವೇಟ್ ಮಾಡಿದೆ, ಯಾಕಂದ್ರೆ ರೋಹಿತ್ ಶೆಟ್ಟಿ 2 ಗಂಟೆದಾಗೆ ಕಾಮಿಡಿ ಅಲ್ಲಿ, ಆಕ್ಷನ್ ಅಲ್ಲಿ ಪ್ರತಿಯೊಂದು ಚೀಸ್ ಇರ್ತಾವಪ್ಪ. ಇದು 4 ಗಂಟೆ ಸೀರೀಸ್ ಇರ್ತಿರ್ಬೇಕು. ನಾವು ಒಂದು ಆಕ್ಷನ್ ಇಂಪ್ಯಾಕ್ಟ್ ಮೂವಿ, ಒಂದು ಇಮೋಷ್ನಲ್ ಆಗಿ, ಒಂದು ಕ್ರೈಮ್ ಸಸ್ಪೆನ್ಸ್ ಮೂವಿ ಇರ್ತಿರ್ಬೇಕಂತ ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸೀರೀಸ್ ನೋಡ್ಲಿಕ್ಕೆ ಇವತ್ತು ಮಾರ್ನಿಂಗ್ ಕುಂತೆ. ಓಕೆ, ಓಕೆ ನನಗನ್ಸಿತ್ತು. ಬಟ್ ನೀವು ಸೀರೀಸ್ ನೋಡಿ ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡ್ರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.